ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗುರು. ಇವತ್ತು ನಾವು ಬಂದಿದ್ದೀವಿ ಜಯನಗರ 4th ಬ್ಲಾಕ್ಗೆ. ಬೆಂಗಳೂರಲ್ಲಿ ಅತಿ ಕಡಿಮೆ ರೇಟಲ್ಲಿ ಬಟ್ಟೆ ಸಿಗೋವಂಥ ಏಕೈಕ ಜಾಗ ಜಯನಗರ. ಇಲ್ಲಿ ಬಂದರೆ ಇಲ್ಲೊಂದು ಸಿಕ್ಕಾಪಟ್ಟೆ ಅಂಗಡಿ ಇದೆ ಗುರು. ಇವತ್ತು ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ ಬಂದವನೇ, ನೋಡ್ಬೋದು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಕಿರಣ ಅವನ್ನ ಮಾತಾಡ್ಸಿದ್ ಗೈಸ್. ಕಿರಣ, ಓಯ್ ಏನಾದ್ರಿ ಹೇಳೋ ಗೈಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫೇಮಸ್ ಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ. ಇದೇನು ಅಂದ್ರೆ ಬರೀ ಇಂಥದೆಯಾ? ಅವನೇನೋ ಮಾತಾಡ್ತಾ ಇಲ್ಲ. ನಿಮಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ದೇವಸ್ಥಾನ ಬೇರೆ ಇದೆ, ಗಣೇಶನ ದೇವಸ್ಥಾನ. ವರ್ಷ ಈ ಗಣೇಶನ ಹಬ್ಬದ ಟೈಮಲ್ಲಿ ಕೋಟಿ ಗಟ್ಟಲೆ ದುಡ್ಡನ್ನ ಖರ್ಚು ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಷನ್ ಮಾಡೋಂಥ ಏಕೈಕ ಜಾಗ ಗಣಪತಿ ದೇವಸ್ಥಾನ. ಆ ಗಣಪತಿ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ಗಾಯ್ಸ್. ನಾವು ಬಂದಿರೋ ಟೈಮೇ ಸರಿ ಇಲ್ಲ ಅನ್ಕೊಳ್ಳಿ. ಗಣೇಶನ ದೇವಸ್ಥಾನ ಬಾಗ್ಲಾಕ್ಬಿಟ್ಟವ್ರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಂತೂ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ರೋಡ್ಗಳು ನೋಡ್ಬೋದು. ಇವಾಗ ನಾವು ಬಂದಿರೋದು ಬಂದ್ಬಿಟ್ಟು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇಲ್ಲೇ ಮುಂದೆ ಇದೆ. ಈ ನಂತರ ಯಾರ್ಯಾರು ದಪ್ಪ ಇರ್ತಾರಲ್ಲ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಸಿಗುತ್ತೆ ಅವರು. ಇಲ್ಲಂತೂ ಕಮ್ಮಿ ರೈಟಲ್ಲಿ ಜಿಮ್ ಶರ್ಟು, ಜಿಮ್ಗೆ ಸೇರ್ಕೊಳ್ಳೋಣ ಅನ್ಕೊಂಡಿದೀನಿ. ಮನಸ್ನೆಲ್ಲ ನೀನು ಅಂದ್ರೆ ಹೋಯ್ತಿದೆ, ಇವಾಗ ಸ್ಟಾಪ್ ಮಾಡ್ಬಿಟ್ಟಿದೆ. ಇವಾಗ ಇನ್ನು ಮೇಲಿಂದ ಕಂಟಿನ್ಯೂ ಮಾಡೋಣ ಅಂತ. ನೋಡ್ರಿ, ಇದೇ ಗಣೇಶನ ದೇವಸ್ಥಾನ. ಗ್ರ್ಯಾಂಡ್ ಆಗಿರುತ್ತೆ, ಆದ್ರೆ ಇವತ್ತು ನಮ್ಮ ಅದೃಷ್ಟಕ್ಕೆ ಕ್ಲೋಸ್ ಆಗ್ಬಿಟ್ಟಿದೆ ಗೈಸ್. ಈ ಸೈಡ್ ಇಂದ ಓಪನ್ ಐತೆ. ಆದ್ರೆ ಇನ್ನೊಂದು ಹೇಳ್ಬೇಕು, ನಾನು ಇವತ್ತು ನಾನ್ ವೆಜ್ ತಿನ್ಬಿಟ್ಟಿದ್ದೀನಿ. ಒಳಗಡೆ ಹೋಗೋದಾಗ್ತಿಲ್ಲ. ಡೆಕೋರೇಷನ್ ಮಾತ್ರ ಬೆಂಕಿಯಾಗಿ ಮಾಡ್ತಾರೆ ಗೈಸ್. ನೋಡ್ರಿ ಜಯನಗರ ಹೆಂಗಿದೆ. ನಮ್ ಕಿರಣ ಇನ್ನೂ ಮಾತಾಡ್ತಾನೆ ಅವನೇ. ಮೀಟರ್ ಬೇಕು, ಮೀಟರ್ ಯಾರ ಜೊತೆ ಮಾತಾಡ್ತಾವನೆ ಅಂತ ಗೊತ್ತಿಲ್ಲ ಗೈಸ್. ಯಾರಮ್ಮ ನೀವು? ನಾನ್ರಿ ಲಲ್ಲಿ. ಅಪ್ರೂಪಕ್ಕೆ ನೋಡೋಣ, ಅವ್ನ ಕೈಲಿ ಮಾತಾಡಿಸ್ತೀನಿ, ಮತ್ತೆ ಎಲ್ಲಿ ನಿಮ್ಗೆ ತೋರಿಸ್ತೀನಿ ಎಲ್ಲಿ ತಗೊಳ್ಳೋದು ಬಟ್ಟೆ ಅಂತ ಗೈಸ್. ನೋಡ್ರಿ ಏರಿಯಾ ಏನ್ ಸಗದಾಗಿದೆ ನೋಡ್ರಿ. ಆಹಾ ನಮ್ಮ ಬೆಂಗಳೂರು ನೋಡೋಕ್ಕೆ ಖುಷಿ ಆಯ್ತದೆ. ಗಾರ್ಡನ್ ಸಿಟಿ ಅಂತ ಹೇಳೋಕ್ಕೆ ಇದೇ ಕಾರಣ ಗೈಸ್. ಸಿಕ್ಕಾಪಟ್ಟೆ ಮರ ಗಿಡಗಳಿಂದನೇ ತುಂಬಿರುವಂಥ ಏಕೈಕ ಸ್ಪೆಷಲಿ ಸಿಟಿ ಲೆವೆಲ್ಸು ಅಂದರೆ ನಮ್ಮ ಬೆಂಗಳೂರೇ ನಂಬರ್ 1 ಗಾರ್ಡನ್ ಸಿಟಿಲಿ. ಈ ಮೆಟ್ರೋ ಸ್ಟೇಷನಿಂದ ಒಂದು 10 ನಿಮಿಷ ನಡ್ಕೊಂಬಂದರೆ, ಒಂದು ಹಾಫ್ ಎ ಕಿಲೋಮೀಟ್ರ್ ಅಂದ್ಕೊಳ್ಳಿ, ಹಾಫ್ ಎ ಕಿಲೋಮೀಟ್ರ್ ನಡ್ಕೊಂಬಂದರೆ ರೈಟ್ ಸೈಡಲ್ಲಿ ನೀವು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಫ್ಯಾಕ್ಟ್ರಿ ಔಟ್ಲೆಟ್ ನೋಡ್ಬೋದು. ಇಲ್ಲೇ ನಾವು ಇವಾಗ ಬಂದಿರೋದು ಬಟ್ಟೆ ಶಾಪಿಂಗ್ ಮಾಡೋಕ್ಕೆ. ಇವ್ನು ಮುಂದೆ ಹೋಯ್ತಾನ ಕಿರಣ. ಇದೆ ಕಣ, ಇದೆ ಗೈಸ್, ಇದೆ. ಒಳಗಡೆ ಹೋಗೋಣ ಇವಾಗ. ಹುಡುಗರ್ದು 3ನೇ ಫ್ಲೋರಲ್ಲಿ ಇರೋದು. 2ನೇ ಫ್ಲೋರ್ ನೋಡಿ ಈ ಥರ ಇರುತ್ತೆ. ಕಾಂಪ್ಲೆಕ್ಸು ಸಕ್ಕತ್ತಾಗಿದೆ ಇಲ್ಲಿ ಕಾಂಪ್ಲೆಕ್ಸು. 3ನೇ ಫ್ಲೋರ್ಗೆ ಹತ್ಬೇಕು, ಲಿಫ್ಟ್ ಇದೆ, ಬರ್ಬೋದು 3ನೇ ಫ್ಲೋರ್ಗೆ. ಮಗ ಯಾವುದು ಕಿರಣ ಯಾವುದೋ ತೋರಿಸ್ತಾವೆ ನೋಡಿ ಗೈಸ್. ಅವಾಗಲಿಂದ ಮಾತಾಡೋದಂದ್ರೆ ಮಾತಾಡಲಿಲ್ಲ. ಇವನು ಸಖತ್ತಾಗೈತಲ್ವಾ? ಹಾಂ, ಫುಲ್ ಹೇಗೆ ಚೆನ್ನಾಗಿ ಕಾಣಲಿಲ್ಲ? ಹೋಗಿ ಪ್ರೈಸ್ ಎಷ್ಟೈತೆ ನೋಡಂತಾಗಿ ಎಲ್ಲ ಕಾಣಿಸ್ತಾ ಇಲ್ಲ. ಎಲ್ಲ ಇದು ಇಲ್ಲೇ ಐತಲ್ಲ 12,000. 12,000 ಅಲ್ಲಲ್ಲಿ. 2,999 ಗೈಸ್. ನಮಗೆಲ್ಲ ಗೊತ್ತಾಗೋಯ್ತು. ಏನು ಇಷ್ಟು ಸಕ್ಕತ್ತಾಗೈತೆ ನೋಡ್ರಿ. ಔಟ್ಫಿಟ್ ಚೆನ್ನಾಗಿಲ್ವ ಇದು? ಮದುವೆ ಟೈಮ್ಗೆ ಬಂದರೆ ನೀವು ಕಮ್ಮಿ ರೇಟ್ಗೆ ಹಾಕೊಬೋದು. 3,000 ರೂಪಾಯಿ ಕೊಡ್ಬೋದಲ್ವೇನೋ ಇದಕ್ಕೆ? ಸಕ್ಕತ್ತಾಗೈತೆ ಗೈಸ್. ಎಲ್ಲ ಇವ್ರು ಹೇಳ್ತಾರಲ್ಲ ಗೈಸ್, ಯಾರು ಹೇಳಿ? ಅವ್ನು ಯಾರು ಹೇಳೋದು? ಹಿಡ್ಕೊ, ಬಿಗ್ ಬಾಸ್. ಅವ್ನು ಯಾರು ಆಚೆಗೆ ಬಂದು ಹೇಳ್ತಾನಲ್ಲ, ಯಾರು? ಅವನು ಕ್ಯಾಡಮಾಮ್ ಸತೀಶ್ ಥರ. ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನ್ನ ಮಗನಿಗೆ ಗೈಸ್. 2 ಲಕ್ಷದ್ದು ಹ್ಯಾಂಡ್ಮೇಡು ಕ್ಯಾಡಮಾಮ್ ಸತೀಶ್ ಸರ್ ಅವ್ರ ಥರ 2 ಲಕ್ಷದ್ದು ಕೊಟ್ಟು ತಗೊಂತ ಇದೀವಿ ಗೈಸ್. ಹರ್ಷ ಅಂದರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ನಾನು ನನ್ನ ಸೈಜು XXL ಶರ್ಟ್ ತೋರಿಸ್ತೀನಿ ನೋಡಿ. 299, 300ಗೆ ಒಳ್ಳೆ ಕ್ವಾಲಿಟಿ ಡ್ರೆಸ್ಸು. ಅದೇ ನಿಮ್ಗೆ ಏನಾದರೂ ಕಮ್ಮಿ ರೇಟಲ್ಲಿ ಬೇಕು ಅಂದರೆ ಈ ಜಿಮ್ ಶರ್ಟ್ಗಳು ಅದೇ ಥರ ಬೇಕು ಅಂದರೆ ನೋಡಿ 179. ಇದು ಒಳ್ಳೆ ಶರ್ಟು. ನಿಮಗೆ ಪ್ರಿಂಟೆಡ್ ಬೇಡ, ಇದ್ರದ್ದು ಬೇಕು ಅಂದರು ರೌಂಡ್ ನೆಕ್ಕು 179. ನಿಮಗೆ 59ಇಂದನೂ ಇಲ್ಲಿ ಶರ್ಟ್ಗಳು ಸಿಗುತ್ತೆ ಗೈಸ್. ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ ರೈಟು. ತರ್ಕೊಟ್ಟು ಹೋಯ್ತೀರಾ ಅಂದರೆ
99 ರೂಪೀಸ್ ಶರ್ಟು ನೋಡ್ರಿ, ಸಗದಾಗಿಲ್ವ ಶರ್ಟು? ಇದು ಚೆನ್ನಾಗಿದೆ ಶರ್ಟ್, 99 ಗೈಸ್. ಅದನ್ನು ಶರ್ಟ್ ನೋಡಿ ಯಾವ ಥರ ಇದೆ ಗೈಸ್. ಒಂದು ಶರ್ಟ್ ತೊಗೊಂಡಿದ್ದೀವಿ ನೋಡಿ, ಪುಲೋವರು ಯಾವ ಥರ ಇದೆ, 179. ಹಿಂದೆಗಡೆ ಟೋಪಿ ಬೇರೆ ಐತೆ, ಟೋಪಿ ತೋರಿಸು ನೋಡ್ರಿ, ಟೋಪಿ ಬೇರೆ ಐತೆ ಗೈಸ್, ಸಖತ್ತಾಗೈತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ಇದು ಮತ್ತು ಈ ಶರ್ಟ್ ಒಂದು ತೊಗೊಂಡಿದ್ದೀನಿ, ಇದು ಬಂದ್ಬಿಟ್ಟು 179. ನಾನಂತೂ ಮಸ್ತಾಗಿರೋ ಶರ್ಟ್ಗಳು ತೊಗೊಂಡಿದ್ದೀನಿ ಗೈಸ್. ಇಷ್ಟು ನಾನು ತೊಗೊಂಡಿದ್ದೀನಿ. ನಮ್ಮ ಕಿರಣ ಇನ್ನೂ ನೋಡ್ತಾನೆ ಅವನೇ. ಇಷ್ಟು ಜನ ಅವರೇ ನೋಡ್ರಿ ಇವತ್ತು. ನಾವು ಬಂದಿರೋದು ವೀಕೆಂಡಲ್ಲ, ಆದರೂ ಇಷ್ಟೊಂದು ಜನ ಅವರೇ. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ನನಗೆ ಶರ್ಟ್. ನಿಮ್ಗೆ ತೋರ್ಸೋಣ ಅಂದರೆ ಹಿಡ್ಕೊಂಬಿಟ್ಟಿದ್ದೀನಿ. ಎಲ್ಲ ಕಮ್ಮಿ ರೈಟೇ. ಈ ಮುಂದೆ ಇರೋದು 99. ಇದು ನಿಮ್ಗೆ ಈ ಶರ್ಟ್ ತೋರಿಸಿದ್ದು 199 ಗೈಸ್. ಸಖತ್ತಾಗೈತೆ ಶರ್ಟು, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ನಮ್ಮ ಕಿರಣ ಇನ್ನೂ ನೋಡ್ತಾವನೆ, ಹುಡುಕ್ತಾವನೆ. ಪೂಮಾ ಬ್ರ್ಯಾಂಡು ರೈಟ್ ನೋಡಿ, 699. ಗೈಸ್ ನಮ್ಮ ಕಿರಣ್ ಇನ್ನೂ ತೊಗೊಂಡಿದ್ದಾಗಿಲ್ಲ ನೋಡಿ ಗೈಸ್, ತೊಗೊತಾನೆ ಅವನೇ. ಅವ್ನಿಗೆ ಯಾವುದು ಸೆಟ್ ಆಯ್ತಿಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಯಾವುದು ಎಷ್ಟೈತೆ? 220ನಾ? ಚೆನ್ನಾಗಿತ್ತಲ್ಲ. ಕೇಳಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡಬೇಕು. ಅಷ್ಟೊಂದು ಸೆಟ್ ಆಗಿಲ್ಲ ಗೈಸ್ ನಮಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮ್ಯಾಲಿಂದ ಕೆಳಗೆ ಏನು ನೋಡ್ತಾ ಇದೆಯೋ? ಗೈಸ್ 4th ಫ್ಲೋರಲ್ಲಿ ಡ್ರೆಸ್ಸಿಂಗ್ ಐತೆ ನೋಡ್ರಿ. ನಮ್ಮ ಕಿರಣ ಬಂದವನೇ. ಇಲ್ಲಿ ಒಳ್ಳೊಳ್ಳೆ ಶೂಗಳೈತೆ, ನಿಮ್ಗೆ ಯಾವ್ದು ಬೇಕೋ ತೊಗೊಬೋದು. ಏನವಾಗ ಗೈಸ್ ಇಲ್ಲಿ ನೋಡ್ರಿ, ಒಳ್ಳೊಳ್ಳೆ ಶೂಗಳು ಎಲ್ಲ ಸಿಗುತ್ತೆ ನಿಮಗೆ. ಆದರೆ ಸ್ವಲ್ಪ ರೈಟ್ ಜಾಸ್ತಿ ಇದು. ಇವು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಪೂಮಾ ನೋಡಿ ಗೈಸ್, 3000 ರೂಪಾಯಿ ಇದೆ ಶೂಸು ಲಿಟ್ರಲಿ. ಇಲ್ಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐತೆ ಗೈಸ್. ಶೂಸು ಇಲ್ಲೆಲ್ಲ ತಗೊಳಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಸ್ಲಿಪ್ಪರ್ಸ್ ಎಲ್ಲ 100 ನನ್ನ ಸಿಕ್ಕೆ 499, 500. ಇದು ಕಾಸ್ಟ್ಲಿನೇ ಗೈಸ್. ಇಲ್ಲಿ 999 ಶೂಸ್ ನೀವು ನೋಡ್ತಾ ಇದ್ದೀರಾ. ನೋಡಿ ಇಷ್ಟು ಬಿಲ್ ಮಾಡಿದ್ದೀವಿ, 1482. ಈ ಥರ ಇರುತ್ತೆ ಬಿಲ್ಲಿಂಗ್ ಕೌಂಟ್ರು ನಿಮಗೆ ಬಿಲ್ ಮಾಡಿಸೋಗೆ. ಇಲ್ಲಿ ಬಿಲ್ ಕಳಿಸ್ತಾರೆ, ಅಲ್ಲಿಗೆ ಬ್ಯಾಗಾಗಿ ಕಳಿಸ್ತಾರೆ 100 ರೂಪಾಯಿ ಮೇಲೆ ತೊಗೊಂಡು. ಕಿರಣ ಖುಷಿನಾ? ಖುಷಿಯವನೇ ಗೈಸ್ ಬಿಲ್ಲಿಂಗ್ ನೋಡೋಕ್ಕೆ. ಇವಾಗ ಆಚೆ ಹೋಗ್ಸಿರೋಣ ಗೈಸ್. ಇವಾಗ ಶಾಪಿಂಗ್ ಮಾಡಿದಾಯಿತು. 1480 ರೂಪಾಯಿ ನಾವು ಒಂದು 8 ಶರ್ಟ್ ತಗೊಂಡಿದ್ದೀವಿ ಗೈಸ್. 8, 9 ಸಿಕ್ಕಾಪಟ್ಟೆ ಕಮ್ಮಿ ಅನಿಸ್ತು ನಮಗಂತೂ. ನೀವು ಬಂದಾಗ ಶಾಪಿಂಗ್ ಮಾಡೋದು ಈ ಕಡೆ ಸಿಕ್ಕಾಪಟ್ಟೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ವೆಂಕಟೇಶ್ವರ ಗಾರ್ಮೆಂಟ್ಸ್. ನಾವು ಅವಾಗ ಬರ್ತಾ ಇರ್ತೀವಿ. ಇದು ಸಿಂಗಲ್ ವೇ ರೋಡು. ನೀವು ಗಾಡಿ ಏನಾದರೂ ಬಂದರೆ ಆ ಕಡೆ ಸೈಡಿಂದ ಈ ಕಡೆ ಬರ್ಬೋದು. ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್, ಇಲ್ಲಿರೋರ್ ಕಂಡ್ರೆ ಸ್ವಲ್ಪ ಜಲಸ್ ನನಗಂತೂ. ಯಾಕಂದ್ರೆ ನಮ್ಮವ್ರು ಬೆಳೆಯೋಕ್ಕಾಗಲಿಲ್ಲ, ಆಚೆ ಇರೋರು ಬಂದು ಬೆಳೀತಾರಲ್ಲ ಅನ್ನೋದೊಂದೇ. ಅಷ್ಟು ಬಿಟ್ಟು ಅವ್ರ ಕೈ ಕೆಳಗಡೆ ಕೆಲಸ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇರೋದೆ ಗೈಸ್. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರ ಸಾರ್ವಭೌಮರಾಗ್ಲಿ ಅಂತ ಖುಷಿ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಮ್ಮ ಕಿರಣ ಕೈಲಿ ಏನು ಮಾತಾಡ್ಸಿಲ್ಲ ಅಂತಿದ್ರು. ಕಿರಣ ಗೈಸ್ ಅವ್ನು ಏನೋ ಮಾತಾಡಲ್ಲ ಗೈಸ್. ಇವಾಗ ಬೇರೆ ಪ್ಲೇಸ್ ಹೋಗ್ತಾ ಇದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.